ಯಾವುದೇ ಪ್ರಭುತ್ವ, ಅದು ಸಿದ್ದರಾಮಯ್ಯ ಇರಲಿ, ಪರಮೇಶ್ವರ್ ಇರಲಿ, ಅಥವಾ BJPಯ BS ಯಡಿಯೂರಪ್ಪ ಇರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಯಾವುದೇ ಪ್ರಭುತ್ವವನ್ನು ನಾವು ಪ್ರಭುತ್ವ ಅಂತಲೇ ತಗೋಬೇಕಾಗತ್ತೆ. ಇಲ್ಲಿ ಸರ್ಕಾರಗಳು ಪೊಲೀಸರು ಕೊಟ್ಟಂಥ ಹೇಳಿಕೆಯನ್ನು ಹೇಳುವಂಥದ್ದು ಅದು ವಿಧಾನಸಭೆಗೆ ಅಷ್ಟೇ ಸೀಮಿತ ಆಗಬೇಕಾಗಿತ್ತು. ವಿಧಾನಸಭೆಯಲ್ಲಿ ಅವರು ಪಕ್ಷಗಳು ಇದು ಅಧಿಕಾರಿಗಳು ಏನನ್ನು ರೆಡಿ ಮಾಡಿ ಕೊಡ್ತಾರೆ ಅದನ್ನು ಓದಿ ಹೇಳ್ತಾರೆ. ಆದರೆ ಇಲ್ಲಿ ಯಾವುದು ಜನರಿಗೆ ಅವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರ ಜನರ ಪರವಾಗಿ ಯೋಚನೆ ಮಾಡಬೇಕೇ ವಿನಃ ನೇರವಾಗಿ ಪೊಲೀಸ್ ಅಧಿಕಾರಿಯ ಪರವಾಗಿ ವಕಾಲತ್ತನ್ನು ವಹಿಸುವಂಥದ್ದು ಅಥವಾ ಹೇಳಿಕೆಯನ್ನು ಕೊಡುವಂಥದ್ದು ಅದು ತಪ್ಪು. ಇಲ್ಲಿವರೆಗೆ ಇಂತಹ ಕೃತ್ಯವನ್ನು BJP ಸರ್ಕಾರ ಕೂಡ ಎಲ್ಲೂ ಮಾಡಿಲ್ಲ. ಯಾವುದೇ ಒಂದು ಎನ್ಕೌಂಟರ್ ಆದಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ಕೂಡ ಎನ್ಕೌಂಟರ್ ಆದಂಥ ಸಂದರ್ಭದಲ್ಲಿ ಹೌದು ಎನ್ಕೌಂಟರ್ ಆಗಿದೆ, ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದ್ದಾರೆ ಅಂತ ಹೇಳ್ತಾರೆ. ನಾವು ಅದನ್ನು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೀವಿ. ಉಪವಿಭಾಗಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಉಪವಿಭಾಗಾಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ತನಿಖೆಯನ್ನು ಮಾಡ್ತಾರೆ. ಅವರಿಂದ ನ್ಯಾಯಾಂಗ ತನಿಖೆಯ ವರದಿ ಬಂದ ನಂತರ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಡುವಂಥದ್ದು ಮಾಮೂಲಿ. ಆದರೆ ಇಲ್ಲಿ ಸರ್ಕಾರವೇ ಒಂದು ಪೊಲೀಸರ ಶೂ ಅಲ್ಲಿ ನಿಂತುಕೊಂಡು ಮಾತಾಡ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿ ಅಂತ ಬೆಳವಣಿಗೆ. ಸರ್ಕಾರ ಒಂದು, ಪ್ರಭುತ್ವ ಒಂದು, ಪೊಲೀಸರ ಶೂವನ್ನು ಹಾಕಿಕೊಂಡು ಮಾತಾಡಬಾರ್ದು. ಆ ರೀತಿ ಇವತ್ತು ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಪೊಲೀಸ್ ಡ್ರೆಸ್ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ಅವರ ಯೂನಿಫಾರ್ಮ್ ಒಳಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಇದು ಅತ್ಯಂತ ಅಪಾಯಕಾರಿಯಾಗಿರುವಂಥದ್ದು. ಆದ್ದರಿಂದ ಸರ್ಕಾರಕ್ಕೆ ಜವಾಬ್ದಾರಿ ಇರುವಂಥದ್ದು ಏನು ಅಂತಂದರೆ, ಸಾಂವಿಧಾನಿಕವಾಗಿ NHRC ಕೊಟ್ಟಂತಹ ಗೈಡ್ಲೈನ್ಸ್ಗಳೇನಿದೆ, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಮಾರ್ಗದರ್ಶಿ ಸೂತ್ರಗಳೇನಿದೆ, ಅಥವಾ ಈಗ BNS, BNS, ಈ ಹಿಂದೆ IPS ಕೊಟ್ಟಂಥ ಸೆಕ್ಷನ್ಗಳೇನಿದೆ, ಇದರ ಆಧಾರದಲ್ಲಿ ಯಾರು ಎನ್ಕೌಂಟ್ರನ್ನು ಮಾಡ್ತಾರೆ ಅವರ ಮೇಲೆ ತಕ್ಷಣವೇ FIR ಅನ್ನು ದಾಖಲಿಸಿ ಅವರ ವಿರುದ್ಧ ಇಲಾಖಾ ತನಿಖೆಯನ್ನು ಪ್ರಾರಂಭವನ್ನು ಮಾಡಬೇಕು. ಇದು ಕ್ರಮ ಇರುವಂಥದ್ದು. ಈಗ ನನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು ಅಂತಂದರೆ, ನಾನೊಬ್ಬ ಸಾಮಾನ್ಯ ನಾಗರಿಕ, ನನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅಟ್ಯಾಕ್ ಮಾಡಿದ್ರು ಅಂತಂದಾಗ ನಾನು ಆತ್ಮರಕ್ಷಣೆಗಾಗಿ ಮರಳಿ ಅವರ ಮೇಲೆ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಎದುರಾಳಿ ಏನಾದರೂ ಸತ್ತೋದ್ರೆ ನಾನು ಹೇಳ್ಬೋದು, ನಾನು ಆತ್ಮರಕ್ಷಣೆಗೋಸ್ಕರ ನನ್ನ ಎದುರಾಳಿಯನ್ನು ಕೊಂದೆ ಅಂತ ಹೇಳ್ಬೋದು. ಆದರೆ ನನ್ನ ಮೇಲೆ ಕೊಲೆ ಕೇಸ್ ಹಾಕಲೇಬೇಕಾಗತ್ತೆ. ಅದೇ ರೀತಿ ನನಗೆ ಯಾವ ಕಾನೂನು ಅಪ್ಲೈ ಆಗುತ್ತೋ ಅದೇ ಕಾನೂನು ಪೊಲೀಸ್ನವರಿಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲರಿಗೂ ಕಾನೂನು ಒಂದೇ. ಪೊಲೀಸ್ನವರು ಹೇಳಿರುವಂಥದ್ದು ಸರಿಯೇ ಇರ್ಬೋದು, ಅವರ ರಕ್ಷಣೆಗೋಸ್ಕರನೇ ಅವರು ವಿಕ್ರಮ್ ಗೌಡ ಕೊಲೆ ಮಾಡಿಯೇ ಇರ್ಬೋದು. ಆದರೆ ಅವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ. ಅಲ್ಲಿವರೆಗೂ ತನಿಖೆ ಆಗಬೇಕು ಅಂತಂದರೆ ಯಾರು ಎನ್ಕೌಂಟರ್ ಮಾಡಿದಾರೋ, ಯಾರು ಶೂಟೌಟ್ ಮಾಡಿದಾರೋ ಅವರ ಮೇಲೆ BNSನ ಅಡಿಯಲ್ಲಿ FIR ದಾಖಲಾಗಬೇಕಾಗುತ್ತೆ. FIR ದಾಖಲಾದ ನಂತರ ಅದನ್ನು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕಾಗತ್ತೆ. ಇಲ್ಲಿನ ಹಲವಾರು ಜನಪರ ಸಂಘಟನೆಗಳು, ಹೋರಾಟಗಾರರು, ಚಿಂತಕರು, ಸಾಹಿತಿಗಳೆಲ್ಲರೂ ಕೂಡ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಿ ಅಂತ ಆಗ್ರಹವನ್ನು ಮಾಡ್ತಿದ್ದಾರೆ. ಅದನ್ನೇನಾದರೂ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ಇದ್ದರೆ, ಅದನ್ನೇನಾದರೂ ಮಾಡಿದ್ರಿಂದ ಪೊಲೀಸರಿಗೆ ನೋವಾಗುತ್ತೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಬೇಸರ ಇದ್ದರೆ ಅವರು ಕನಿಷ್ಠ DC ಕೈಯಿಂದಲೋ, AC ಕೈಯಿಂದಲೋ, ತಹಸೀಲ್ದಾರ್ ಕೈಯಿಂದಲೋ ತನಿಖೆಯನ್ನು ಮಾಡಬೇಕಾಗತ್ತೆ. ತನಿಖೆಯನ್ನು ಮಾಡೋದಕ್ಕಿಂತ ಮುಂಚೆ ಈ ಎನ್ಕೌಂಟರ್ ಮಾಡಿದಂಥ ವ್ಯಕ್ತಿಯ ಮೇಲೆ FIR ಅನ್ನು ದಾಖಲು ಮಾಡಬೇಕಾಗುತ್ತೆ. ಪೊಲೀಸ್ ಅಧಿಕಾರಿ ಮೇಲೆ FIR ದಾಖಲು ಮಾಡಿ ಆನಂತರ ಪ್ರೊಸೀಜರನ್ನು ಮಾಡಬೇಕಾಗುತ್ತೆ. ಜೊತೆಗೆ ಯಾರನ್ನು ಎನ್ಕೌಂಟರ್ ಮಾಡಿದಾರೋ ಅವರ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕಾಗತ್ತೆ. ಆ ಸೂಕ್ತವನ್ನು ಪರಿಹಾರವನ್ನು ಕೊಡೋದ್ರ ಮೂಲಕವೇ ಈ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದು ಎನ್ಕೌಂಟರ್ ಆದಂಥ ವ್ಯಕ್ತಿ ಕ್ರಿಮಿನಲ್ ಹೌದೋ ಅಲ್ವೋ, ಅವರು ನಕ್ಸಲ್ ಹೌದೋ ಅಲ್ವೋ, ಮಾಡಿದ್ದು ಸರಿ ಇದೆಯೋ ಇಲ್ವೋ, ಇದೆಲ್ಲವೂ ಬೇರೆ ವಿಷಯ. NHRC ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮೊದಲು ವಿಕ್ರಮ್ ಗೌಡರ ಮನೆಗೆ ಪರಿಹಾರವನ್ನು ಘೋಷಣೆ ಮಾಡಬೇಕಾಗತ್ತೆ. ಯಾಕೆಂತಂದರೆ ಪ್ರಭುತ್ವ ನಡೆಸಿದಂಥ ಕೊಲೆ ಅದು. ಯಾವುದೇ ವ್ಯಕ್ತಿಯನ್ನು ಕೊಲೆ ಮಾಡುವಂಥ ಅಧಿಕಾರ ಪ್ರಭುತ್ವಕ್ಕಿಲ್ಲ, ಶಿಕ್ಷೆ ಕೊಡುವಂಥ ಅಧಿಕಾರ ಪ್ರಭುತ್ವಕ್ಕಿಲ್ಲ. ಶಿಕ್ಷೆ ಕೊಡುವಂಥ ಅಧಿಕಾರ ಇರುವಂಥದ್ದು ಸಾಂವಿಧಾನಿಕವಾಗಿ ಈ ದೇಶದ ನ್ಯಾಯಾಲಯಗಳಿಗೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಮಾತ್ರ. ಆದ್ದರಿಂದ ನ್ಯಾಯಾಂಗದ ಹೊರತಾದಂಥ ತೀರ್ಪನ್ನು ಸರ್ಕಾರ ಕೊಟ್ಟಿರೋದ್ರಿಂದ, ಸರ್ಕಾರದ ವ್ಯಕ್ತಿಗಳು ಕೊಟ್ಟಿರೋದ್ರಿಂದ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ವಿಕ್ರಮ್ ಗೌಡ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಈ ಪ್ರಕರಣವನ್ನು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಮಾಡಿ ಅವರ ಮೇಲೆ ಯಾರು ಎನ್ಕೌಂಟರ್ ಮಾಡಿದಾರೋ ಅವರ ವಿರುದ್ಧ FIR ಅನ್ನು ದಾಖಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಸರ್ಕಾರ ಯಾವತ್ತೂ ಕೂಡ ಪೊಲೀಸ್ ಯೂನಿಫಾರ್ಮ್ ಹಾಕಿ ಮಾತಾಡೋದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ನಿಲುವು.